ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ವಾಸ್ತು ಸಲಹೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ವಿಷಯ ಏನು ಅಂದರೆ ವಾಸ್ತು ಪುರುಷನ ಲಕ್ಷಣಗಳ ಬಗ್ಗೆ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ವೀಕ್ಷಕರೇ, ವಾಸ್ತು ಪುರುಷನಿಗೆ 3 ಲಕ್ಷಣಗಳಿವೆ. ಯಾವ ಅಂದರೆ, ಒಂದು ಚರವಾಸ್ತು, ಸ್ಥಿರವಾಸ್ತು ಹಾಗೂ ನಿತ್ಯವಾಸ್ತು ಅಂತ 3 ಲಕ್ಷಣಗಳು ಈ ವಾಸ್ತು ಪುರುಷನಿಗೆ ಇರುತ್ತವೆ. ಅದರಲ್ಲಿ ಬಹಳಷ್ಟು ಪ್ರಮುಖವಾಗಿರುವಂಥದ್ದು ಚರವಾಸ್ತು ಅಂತ ಹೇಳ್ತೇವೆ. ಈ ಚರವಾಸ್ತುವಿಗೆ ವಾಸ್ತು ಪುರುಷನ ಚರವಾಸ್ತು ನಾವು ಯಾವುದರಲ್ಲಿ ಆಚರಣೆ ತಗೊಳ್ತೇವೆ ಅಂತ ಹೇಳಿದಾಗ, ವಾಸ್ತು ಪುರುಷನ ದೃಷ್ಟಿಯು ಭಾದ್ರಪದ ಮಾಸ ಮತ್ತು ಅಶ್ವಯುಜ ಮಾಸ ಮತ್ತು ಕಾರ್ತಿಕ ಮಾಸ, ಈ 3 ಮಾಸಗಳಲ್ಲಿ ರವಿಯು ಕನ್ಯಾ ರಾಶಿಗೆ ಮತ್ತು ತುಲಾ ರಾಶಿಗೆ ಮತ್ತು ವೃಶ್ಚಿಕ ರಾಶಿಯಲ್ಲಿ ಸಂಕ್ರಾಂತಿಗಳಲ್ಲಿ ಪ್ರವೇಶಿಸಿದಾಗ ಆಗ ವಾಸ್ತು ಪುರುಷನು ದಕ್ಷಿಣಕ್ಕೆ ಇರುತ್ತಾನೆ. ಆವಾಗ ವಾಸ್ತು ಪುರುಷನು ಪೂರ್ವ ದಿಕ್ಕಿಗೆ ತಲೆ ಮಾಡಿ, ಪಶ್ಚಿಮ ದಿಕ್ಕಿಗೆ ಕಾಲು ಮಾಡಿಕೊಂಡು, ಬಲಮಗ್ಗಲು ಮೇಲಾಗಿ ಮತ್ತು ಎಡಮಗ್ಗಲು ಕೆಳಗಾಗಿ ದಕ್ಷಿಣ ದಿಕ್ಕನ್ನು ನೋಡುತ್ತಾ ಆತ ಮಲ್ಕೊಂಡಿರ್ತಾನೆ. ಈ 3 ತಿಂಗಳುಗಳ ಕಾಲದಲ್ಲಿ ರಾಜಯೋಗವಿರುವಾಗ ಪೂರ್ವ ದಿಕ್ಕಿನಲ್ಲಿ ಮತ್ತು ಉತ್ತರ ದಿಕ್ಕಿನಲ್ಲಿ ಕಟ್ಟಡ ನಿರ್ಮಾಣವನ್ನು ನಾವು ಪ್ರಾರಂಭ ಮಾಡಬೇಕಾಗ್ತದೆ. ಹಾಗಾಗಿ ನಿರ್ಮಾಣದ ಕಾರ್ಯಗಳು ಸಂಪೂರ್ಣವಾಗಿ ಮುಗಿದಿರುವ ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಪ್ರವೇಶ ಬಾಗಿಲುಗಳು ಇರುವ ಮನೆಗಳ ಪ್ರವೇಶ ಸಮಾರಂಭವನ್ನು ನಾವು ಮಾಡಬೇಕಾಗ್ತದೆ ವೀಕ್ಷಕರು. ಮತ್ತು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿರುವ ಕಟ್ಟಡಗಳಿಗೆ ಈ ತಿಂಗಳುಗಳಲ್ಲಿ ಬಾಗಿಲ ಚೌಕಟ್ಟುಗಳನ್ನು ನಾವು ಸ್ಥಾಪಿಸಬೇಕಾಗ್ತದೆ. ಹಾಗೆ ಅದೇ ರೀತಿಯಾಗಿ ವಾಸ್ತು ಪುರುಷನ ದೃಷ್ಟಿಯು ಮಾರ್ಗಶಿರ ಮಾಸ ಮತ್ತು ಪುಷ್ಯ ಮಾಸ ಮತ್ತು ಮಾಘ ಮಾಸ, ಈ 3 ಮಾಸಗಳಲ್ಲಿ ರವಿಯು ಧನುಷ್ಯ ರಾಶಿಗೆ ಮತ್ತು ಮಕರ ರಾಶಿಗೆ ಮತ್ತು ಕುಂಭ ರಾಶಿಗಳಲ್ಲಿ ಪ್ರವೇಶ ಮಾಡ್ತಾ ಇರ್ತಾನೆ. ಪ್ರವೇಶ ಮಾಡುವಂಥ ಟೈಮ್ಗೆ ಸಂಕ್ರಾಂತಿಗಳಲ್ಲಿ ಪ್ರವೇಶಿಸುವಾಗ ವಾಸ್ತು ಪುರುಷನು ಪಶ್ಚಿಮ ದಿಕ್ಕಿಗೆ ಆ ಟೈಮಲ್ಲಿ ಪಶ್ಚಿಮ ದಿಕ್ಕಿಗೆ ಇರುತ್ತಾನೆ. ಆ ಟೈಮಲ್ಲಿ ವಾಸ್ತು ಪುರುಷನು ದಕ್ಷಿಣ ದಿಕ್ಕಿಗೆ ತಲೆ ಮಾಡಿ, ಉತ್ತರ ದಿಕ್ಕಿಗೆ ಕಾಲು ಮಾಡಿಕೊಂಡು, ಬಲಭುಜ ಮೇಲಾಗಿ, ಎಡಭುಜ ಕೆಳಗಾಗಿ ಮತ್ತು ಪಶ್ಚಿಮ ದಿಕ್ಕನ್ನು ನೋಡುತ್ತಾ ಮಲಗಿರುತ್ತಾನೆ. ಈ 3 ತಿಂಗಳುಗಳ ಕಾಲದಲ್ಲಿ ರಾಜಯೋಗವಿರುವಾಗ ಪೂರ್ವ ಮತ್ತು ದಕ್ಷಿಣ ದಿಕ್ಕುಗಳಲ್ಲಿ ಪ್ರವೇಶ ಬಾಗಿಲುಗಳ ಇರುವ ಈ 3 ತಿಂಗಳುಗಳ ಕಾಲದಲ್ಲಿ ಕಟ್ಟಡಗಳನ್ನು ನಾವು ನಿರ್ಮಾಣ ಮಾಡಬೇಕಾಗ್ತದೆ. ಹಾಗಾಗಿ ಪೂರ್ತಿಯಾಗಿ ನಿರ್ಮಾಣ ಕಾರ್ಯ ಮುಗಿದಿರುವ ಪೂರ್ವ ಮತ್ತು ದಕ್ಷಿಣ ದಿಕ್ಕುಗಳಲ್ಲಿ ಪ್ರವೇಶ ಬಾಗಿಲುಗಳು ಇರುವ ಮನೆಗಳ ಪ್ರವೇಶ ಸಮಾರಂಭವನ್ನು ಈ ಮಾಸಗಳಲ್ಲಿ ನಾವು ಮಾಡಬೇಕು ಅಂತ ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಅದೇ ರೀತಿಯಾಗಿ ಪಶ್ಚಿಮ ಮತ್ತು ಉತ್ತರ ದಿಕ್ಕಿಗೆ ಮುಖ ಮಾಡಿರುವ ಮನೆಗಳಿಗೆ ಈ ತಿಂಗಳುಗಳಲ್ಲಿ ಪ್ರವೇಶದ ಬಾಗಿಲ ಚೌಕಟ್ಟುಗಳನ್ನು ನಾವು ಸ್ಥಾಪನೆ ಮಾಡಬೇಕು ಅಂತ ನಿಮ್ಮಲ್ಲಿ ನಾನು ಕೇಳಿಕೊಳ್ಳೋದು. ಮತ್ತೊಂದು ಏನು ಅಂದರೆ, ವಾಸ್ತು ಪುರುಷನ ದೃಷ್ಟಿಯು ಪಾಲ್ಗುಣ ಮಾಸ ಮತ್ತು ಚೈತ್ರ ಮಾಸ, ಅದೇ ರೀತಿಯಾಗಿ ವೈಶಾಖ ಮಾಸ, ಈ 3 ಮಾಸಗಳಲ್ಲಿ ರವಿಯು ಮೀನರಾಶಿ ಮತ್ತು ಮೇಷರಾಶಿ ಮತ್ತು ವೃಷಭ ರಾಶಿಯಲ್ಲಿ ಸಂಕ್ರಾಂತಿಗಳಲ್ಲಿ ಪ್ರವೇಶ ಮಾಡುವಾಗ ಆವಾಗ ವಾಸ್ತು ಪುರುಷನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಇರ್ತಾನೆ. ವಾಸ್ತು ಪುರುಷನು ಪಶ್ಚಿಮ ದಿಕ್ಕಿಗೆ ತಲೆ ಮಾಡಿ, ಪೂರ್ವ ದಿಕ್ಕಿಗೆ ಕಾಲು ಮಾಡಿಕೊಂಡು, ಬಲಭುಜ ಮೇಲಾಗಿ ಮತ್ತು ಎಡಭುಜ ಕೆಳಗಾಗಿ ಉತ್ತರ ದಿಕ್ಕನ್ನು ನೋಡುತ್ತಾ ಮತ್ತು ಉತ್ತರ ದಿಕ್ಕನ್ನು ನೋಡಿಕೊಂಡು ಅವನು ಮಲ್ಕೊಂಡಿರ್ತಾನೆ. ಈ 3 ತಿಂಗಳುಗಳ ಕಾಲದಲ್ಲಿ ರಾಜಯೋಗವಿರುವಾಗ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ ಪ್ರವೇಶ ಬಾಗಿಲು, ಆಗ ಕಟ್ಟಡಗಳ ನಿರ್ಮಾಣದ ಕಾರ್ಯವನ್ನು ನಾವು ಪ್ರಾರಂಭಿಸಬೇಕು. ಪೂರ್ತಿಯಾಗಿ ನಿರ್ಮಾಣ ಕಾರ್ಯ ಮುಗಿದಿರುವ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ ಪ್ರವೇಶ ಬಾಗಿಲುಗಳು ಇರುವ
ಮನೆಗಳ ಪ್ರವೇಶವನ್ನು ನಾವು ಪ್ರವೇಶ ಸಮಾರಂಭವನ್ನು ನಾವು ಮಾಡಬೇಕಾಗ್ತದೆ ವೀಕ್ಷಕರೇ. ಮತ್ತು ಅದೇ ರೀತಿಯಾಗಿ ಉತ್ತರ ಮತ್ತು ಪೂರ್ವ ದಿಕ್ಕುಗೆ ಮುಖ ಮಾಡಿರುವ ಮನೆಗಳಿಗೆ ಈ ತಿಂಗಳುಗಳಲ್ಲಿ ಪ್ರವೇಶ ಬಾಗಿಲುಗಳು ಮತ್ತು ಚೌಕಟ್ಟನ್ನು ಸ್ಥಾಪಿಸಬೇಕು ಅಂತ ನಾವು ಹೇಳ್ತೇವೆ. ಮತ್ತು ಅದೇ ವಿಶೇಷವಾಗಿ ಇರುವಂಥದ್ದು ವಿಚಾರ ನಾವು ನೋಡಿಕೊಂಡಾಗ ವಾಸ್ತುಪುರುಷನ ದೃಷ್ಟಿಯಲ್ಲಿ ಜ್ಯೇಷ್ಠ ಮಾಸ ಮತ್ತು ಆಷಾಢ ಮಾಸ ಮತ್ತು ಶ್ರಾವಣ ಮಾಸ ಈ 3 ತಿಂಗಳಲ್ಲಿ, ಈ 3 ಮಾಸಗಳಲ್ಲಿ ರವಿಗ್ರಹವು ಮಿಥುನ ರಾಶಿಗೆ ಮತ್ತು ಕರ್ಕ ರಾಶಿಗೆ ಹಾಗೂ ಸಿಂಹ ರಾಶಿಯಲ್ಲಿ ಸಂಕ್ರಾಂತಿಗಳಲ್ಲಿ ಪ್ರವೇಶ ಮಾಡ್ತಾ ಇರ್ತಾನೆ. ಆವಾಗ ಪ್ರವೇಶಿಸಿದಾಗ ವಾಸ್ತುಪುರುಷನು ಪೂರ್ವ ದಿಕ್ಕನ್ನು ನೋಡ್ತಾ ಇರ್ತಾನೆ. ವಾಸ್ತುಪುರುಷನು ಉತ್ತರ ದಿಕ್ಕಿಗೆ ತಲೆ ಮಾಡಿ ದಕ್ಷಿಣಕ್ಕೆ ಕಾಲು ಮಾಡಿಕೊಂಡು ಬಲಭುಜ ಮೇಲಾಗಿ ಮತ್ತು ಎಡಭುಜ ಕೆಳಗಾಗಿ ಪೂರ್ವ ದಿಕ್ಕನ್ನು ನೋಡುತ್ತಾ ಮಲಗಿರುತ್ತಾರೆ. ಈ 3 ತಿಂಗಳುಗಳ ಕಾಲದಲ್ಲಿ ರಾಜಯೋಗವಿರುವಾಗ ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳಲ್ಲಿ ಪ್ರವೇಶ ಬಾಗಿಲು ಇರುವ ಕಟ್ಟಡಗಳ ನಿರ್ಮಾಣ ಕಾರ್ಯಗಳನ್ನು ನಾವು ಪ್ರಾರಂಭಿಸಬೇಕಾಗ್ತದೆ. ಅದೇ ರೀತಿಯಾಗಿ ಪೂರ್ತಿಯಾಗಿ ನಿರ್ಮಾಣ ಆಗಿ ಕಾರ್ಯಗಳನ್ನು ಮುಗಿದಿರುವ ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳಲ್ಲಿ ಪ್ರಧಾನ ದ್ವಾರವಾಗಿರುವ ಮನೆಗಳ ಪ್ರವೇಶ ಸಮಾರಂಭವನ್ನು ನಾವು ವೀಕ್ಷಕರೇ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಪೂರ್ವ ಮತ್ತು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇರುವ ಮನೆಗಳಿಗೆ ಈ ತಿಂಗಳುಗಳಲ್ಲಿ ಪ್ರವೇಶ ಬಾಗಿಲುಗಳು ಚೌಕಟ್ಟು ನಾವು ಸ್ಥಾಪನೆ ಮಾಡಬೇಕಾಗ್ತದೆ. ಹಾಗಾಗಿ ಚರವಾಸ್ತವು ಗೃಹ ನಿರ್ಮಾಣ ಕಾರ್ಯಗಳಿಗೆ ತುಂಬ ಶ್ರೇಷ್ಠವಾಗಿರುವಂತಹ ವಾಸ್ತು. ಹೀಗಾಗಿ ಈ ಪ್ರಕಾರವಾಗಿ ವಾಸ್ತುಪುರುಷನು ಚರವಾಸ್ತುವಿನಲ್ಲಿ ಇರುತ್ತಾನೆ. ರಾಜಯೋಗವು ವರ್ಷಪೂರ್ತಿ ವರ್ಷದಲ್ಲಿ ಕಾರ್ತಿಕ ಮಾಸ ಮತ್ತು ಮಾಘ ಮಾಸ, ವೈಶಾಖ ಮತ್ತು ಶ್ರಾವಣ ಈ 4 ಮಾಸಗಳಲ್ಲಿ ಅದು ಕೂಡ ಶುಕ್ಲ ಪಕ್ಷದಲ್ಲಿ ಮಾತ್ರ ರಾಜಯೋಗ ಇರುತ್ತದೆ. ವಾಸ್ತುಪುರುಷನು ರಾಜಯೋಗದಲ್ಲಿದ್ದಾಗ ಕಟ್ಟಡ ನಿರ್ಮಾಣ ಪ್ರಾರಂಭ ನಾವು ಮಾಡಬೇಕು ಮತ್ತು ಪಾಯ ಹಾಕುವಂಥದ್ದು ನಾವು ಮಾಡಬೇಕು, ಪ್ರಧಾನ ಬಾಗಿಲುಗಳನ್ನು ಸ್ಥಾಪಿಸುವಂಥದ್ದು ನಾವು ಮಾಡಬೇಕು. ಆಮೇಲೆ ಗೃಹ ಪ್ರವೇಶ ಮತ್ತು ಹೊಸ ಉದ್ಯೋಗ ಪ್ರಾರಂಭವನ್ನು ನಾವು ಮಾಡಬೇಕು. ವಿವಾಹ, ವಿದ್ಯಾರಂಭ ಮತ್ತು ಉಪನಯನ ಶಾಸ್ತ್ರಗಳು ಇತ್ಯಾದಿಗಳಿಗೆ ಅತ್ಯಂತ ಪ್ರಶಸ್ತವಾಗಿರುವಂತಹ ಈ ಮುಹೂರ್ತವಾಗಿರುತ್ತದೆ. ಹಾಗಾಗಿ ವಾಸ್ತುಪುರುಷನ ದೃಷ್ಟಿ ಯಾವ ದಿಕ್ಕಿಗೆ ಇರುತ್ತದೋ ಆ ದಿಕ್ಕುಗಳಲ್ಲಿ ಗ್ರಹಗಳ ಸಿಂಹದ್ವಾರವನ್ನು ನಾವು ಸ್ಥಾಪಿಸಬೇಕಾಗ್ತದೆ. ಹೀಗಾಗಿ ವೀಕ್ಷಕರೇ, ವಾಸ್ತುಪುರುಷನ ದೃಷ್ಟಿಯು ಸರಿಯಾಗಿ ಎದುರು ದಿಕ್ಕಿಗೆ ಇರಬೇಕು. ಎಲ್ಲ ಕಾರ್ಯಗಳನ್ನು ಶುಭ ಮುಹೂರ್ತದಲ್ಲೇ ನಾವು ಮಾಡಬೇಕು. ಅಂದರೆ ವಾಸ್ತು ಗ್ರಹವು ಮನುಷ್ಯನ ವಾಸಕ್ಕೆ ಯೋಗ್ಯವಾಗಿ ಮಾರ್ಪಾಡಾಗಿರುತ್ತದೆ. ಹಾಗಾಗಿ ಇಂಥ ಗ್ರಹಗಳಲ್ಲಿ ವಾಸಿಸುವುದರಿಂದ ಸುಖ, ಶಾಂತಿ ಮತ್ತು ನೆಮ್ಮದಿ, ಆಯುಷ್ಯ, ಆರೋಗ್ಯ, ಸಂಪತ್ತು, ಕೀರ್ತಿ, ಪ್ರಗತಿ ಮುಂತಾದ ಸರ್ವ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಮಂಗಳಮಯ ಮತ್ತು ಸೌಭಾಗ್ಯ ಉಂಟು ಮಾಡ್ತಕ್ಕಂಥದ್ದು ಚರವಾಸ್ತು ಮಾಡ್ತದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ವಾಸ್ತುಶಾಸ್ತ್ರ ಮತ್ತು ವೀಕ್ಷಕರೇ, ಅದೇ ರೀತಿಯಾಗಿ ಸ್ಥಿರ ವಾಸ್ತುವಿನ ವಿಚಾರಗಳು ನಿಮ್ಮ ಮುಂದೆ ನಾವು ಈ ವಿಡಿಯೋಲಿ ಹೇಳ್ತಾ ಇದ್ದೀವಿ. ಮನೆಗೆ ಸೇರಿದ ನಿವೇಶನವೆಲ್ಲವೂ ಸ್ಥಿರ ವಾಸ್ತುವಾಗಿರುತ್ತದೆ. ವಾಸ್ತುಪುರುಷನ ತಲೆ ಈಶಾನ್ಯದ ಕಡೆಗೂ ಹಾಗೂ ಕಾಲುಗಳು, ಪಾದಗಳು ನೈಋತ್ಯದ ಕಡೆಗೂ, ಎಡಗೈ ವಾಯುವ್ಯದ ಮೂಲೆಯಲ್ಲಿಯೂ ಬಲಗೈ ಆಗ್ನೇಯದ ಮೂಲೆಯಲ್ಲಿಯೂ ಇರುತ್ತದೆ. ಈ ಅಂಶಗಳನ್ನು ಪರಿಗಣಿಸಿ ಮನೆಯ ನೀಲಿ ನಕ್ಷೆಯನ್ನು ನಾವು ರಚಿಸಬೇಕಾಗುತ್ತದೆ. ಇದು ಸ್ಥಿರ ವಾಸ್ತು ಲಕ್ಷಣವಾಗಿರುತ್ತದೆ. ಈ ಸ್ಥಿರ ವಾಸ್ತುವು ಗೃಹ ನಿರ್ಮಾಣಕ್ಕೆ ಅಧಮವಾಗಿರುತ್ತದೆ ಅನ್ನುವಂಥದ್ದು ಸ್ಥಿರ ವಾಸ್ತು ನಮಗೆ ಕಲಿಸಿಕೊಡುವಂಥದ್ದು. ಹಾಗೆ ಅದೇ ರೀತಿಯಾಗಿ ನಿತ್ಯ ವಾಸ್ತುವಿನ ನಾವು ನೋಡುವುದಾದರೆ ನಿತ್ಯ ವಾಸ್ತು ಪ್ರಕಾರ ವಾಸ್ತುಪುರುಷನ ದೃಷ್ಟಿಯು ಪ್ರಾತಃ ಕಾಲದಲ್ಲಿ ಮೊದಲ ಜಾವದ ಅಂದರೆ 6 ಗಂಟೆಯಿಂದ 9 ಗಂಟೆಯವರೆಗೆ 3 ಗಂಟೆಗಳ ಕಾಲದಲ್ಲಿ ಪೂರ್ವ ದಿಕ್ಕಿನ ಕಡೆಗೆ ಇರುತ್ತಾನೆ. ನಂತರ ಎರಡನೆಯ ಜಾವದ ಅಂದರೆ 9 ರಿಂದ 12 ಗಂಟೆಯವರೆಗೆ
3 ಗಂಟೆಗಳ ಕಾಲದಲ್ಲಿ ವಾಸ್ತು ಪುರುಷನ ದೃಷ್ಟಿಯು ದಕ್ಷಿಣ ದಿಕ್ಕಿನ ಕಡೆಗೆ ಇರುತ್ತದೆ. ಅನಂತರ 3ನೆಯ ಜಾವದ ಅಂದರೆ 12 ಗಂಟೆಯಿಂದ 3 ಗಂಟೆಯವರೆಗೆ ಅಂದರೆ 3 ಗಂಟೆಗಳ ಕಾಲದಲ್ಲಿ ವಾಸ್ತು ಪುರುಷನ ದೃಷ್ಟಿಯು ಪಶ್ಚಿಮ ದಿಕ್ಕಿನ ಕಡೆಗೆ ಇರುತ್ತದೆ. ಅದೇ ರೀತಿಯಾಗಿ ಇರುತ್ತದೆ. ಕೊನೆಯ ಪಾದ ಅಂದರೆ 3 ಗಂಟೆಯಿಂದ 6 ಗಂಟೆಯವರೆಗೆ 3 ಗಂಟೆಗಳ ಕಾಲದಲ್ಲಿ ವಾಸ್ತು ಪುರುಷನ ದೃಷ್ಟಿಯು ಉತ್ತರ ದಿಕ್ಕಿನ ಕಡೆಗೆ ಇರುತ್ತದೆ. ಕಟ್ಟಡಗಳ ನಿರ್ಮಾಣವನ್ನು ನಾವು ಮಾಡುವುದಕ್ಕೆ ನಿತ್ಯ ವಾಸ್ತುವು ಯಾವತ್ತೂ ಮಧ್ಯಮವಾಗಿರುತ್ತದೆ. ಹಾಗಾಗಿ ವೀಕ್ಷಕರೇ, ಬಹುತೇಕ ಎಲ್ಲರೂ ಕೂಡ ಚರವಾಸ್ತುವಿನ ಕಟ್ಟಡ ನಿರ್ಮಾಣ ಕಾರ್ಯವನ್ನು ಮಾಡುತ್ತಾರೆ ಅನ್ನುವಂಥದ್ದು ಇದರಲ್ಲಿ ನಾವು ಬಹಳ ಸ್ಪಷ್ಟವಾಗಿ ವಾಸ್ತುವಿನ 3 ಲಕ್ಷಣಗಳ ಬಗ್ಗೆ ಇದರಲ್ಲಿ ನಾವು ವಿವರಿಸಿದ್ದೇವೆ ವೀಕ್ಷಕರೇ. ಮತ್ತು ಇದರ ಬಗ್ಗೆ ನಿಮಗೇನಾದರೂ ಹೇಳುವಂಥ ವಿಷಯಗಳು ಇದ್ದರೆ ದಯವಿಟ್ಟು ತಾವು ಕಮೆಂಟ್ಗಳ ಮೂಲಕ ತಾವು ಹೇಳ್ಬೋದು ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ನಮಸ್ಕಾರಗಳು.